ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರತಿ ಬಾರಿಯಂತೆ ಈ ಬಾರಿ ನಮ್ಮ ಗುರುಭಕ್ತಿ ಜ್ಯೋತಿಷ ಕೇಂದ್ರದ ಸಂಸ್ಥೆಯ ವತಿಯಿಂದ 108ನೇ ತರಗತಿ ತಾಂಬೂಲ ಶಾಸ್ತ್ರ ಅಥವಾ ತಾಂಬೂಲ ಪ್ರಶ್ನಾಶಾಸ್ತ್ರ. ಸೊ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಚಾರಗಳಿದೆ, ಬಹಳಷ್ಟು ವಿಧಗಳಲ್ಲಿ ಪ್ರಶ್ನಾಶಾಸ್ತ್ರವನ್ನ ನೋಡಬಹುದಾಗಿದೆ, ಇಲ್ಲ ಅಂತಲ್ಲ. ಇದರಲ್ಲಿ ತಾಂಬೂಲ ಪ್ರಶ್ನಾಶಾಸ್ತ್ರವು ಬಹಳ ಮುಖ್ಯವಾದಂಥ ಪಾತ್ರವನ್ನ ವಹಿಸಿದೆ. ಇಲ್ಲಿ ಯಾವುದೇ ಒಂದು ಜಾತಕದಲ್ಲಿರುವಂಥ ದೋಷ ಹೀಗೆ ಇದೆಯೇ, ನಿವೃತ್ತಿ ಆಗಿದೆಯೇ ಗೊತ್ತಿಲ್ಲ ನಮಗೆ. ಯಾಕಂದ್ರೆ ನಾವು ಹುಟ್ಟದಾಗಿಂದ ನಮ್ಮ ಜಾತಕ ಹೇಗಿದೆಯೋ ಇನ್ನೊಂದು 10 ವರ್ಷ ಬಿಟ್ಟರು ಅದೇ ಹಾಗೆ ಇರುತ್ತೆ, ಇನ್ನೊಂದು 20 ವರ್ಷ ಬಿಟ್ಟರು ಅದರ ಗ್ರಹಗತಿಗಳು ಹಾಗೇ ಇರ್ತವೆ. ಯಾವುದೋ ಒಂದು ಪರಿಹಾರ ಕ್ರಿಯೆಗಳನ್ನ ಇತ್ಯಾದಿಗಳನ್ನ ವಿದ್ವಾಂಸರ ಕಡೆಯಿಂದ ತಾವುಗಳು ಕೇಳಿರ್ತೀರ, ಹೋಗಿ ಮಾಡಿಕೊಂಡು ಬಂದಿರ್ತೀರ. ಅದಾದ ನಂತರ ಆ ಸಮಸ್ಯೆಗೆ ಅಥವಾ ಏನು ಒಂದು ಸಮಸ್ಯೆಗೆ ಪರಿಹಾರವನ್ನ ಕೊಟ್ಟಿದ್ದಾರೋ ಆ ಪರಿಹಾರ ಸಂಪೂರ್ಣವಾಗಿ ಕೆಲಸ ಆಗಿದೆಯಾ, ನಿವೃತ್ತಿ ಆಯ್ತಾ, ಆ ದೋಷನೋ ಶಾಪನೋ ಇತ್ಯಾದಿಗಳು ನಿವೃತ್ತಿ ಆಯ್ತಾ ಅನ್ನೋದನ್ನ ನೀವು ತಿಳಿಬೇಕಾದ್ರೆ ನೀವು ಪ್ರಶ್ನಾಶಾಸ್ತ್ರದ ಮೊರೆಯನ್ನೇ ನೀವು ಹೋಗ್ಬೇಕು. ತತ್ಕಾಲ ಈಗ ನಡೆಯುತ್ತಿರುವಂತ ಸಮಸ್ಯೆಗಳಿಗೆ ಪರಿಹಾರವೇನು ಇರ್ಬೋದು. ಜಾತಕದಲ್ಲಿ ಹಲವಾರು ದೋಷಗಳು, ಹಲವಾರು ಶಾಪಗಳು, ಹಲವಾರು ಗ್ರಹಗತಿಗಳಿಂದ ಆಗುವಂತ ದುಷ್ಪರಿಣಾಮಗಳು ಇರಬಹುದು. ಆದರೆ ಈಗ ನಡೆಯುತ್ತಿರುವ ಸಮಸ್ಯೆಗೆ ಆ ಗ್ರಹ ಗತಿಗಳೇ ಕಾರಣವೇ, ಆ ದೋಷವೇ ಕಾರಣವೇ? ಅಂದ್ರೆ ಯಾವುದೋ ಒಂದು ದೋಷ, ಯಾವುದೋ ಒಂದು ಶಾಪ ಜಾತಕದಲ್ಲಿದೆ ಅಂತ ತಿಳ್ಕೊಳ್ಳಿ. ನಾವೇನ್ ಮಾಡ್ತೀವಿ, ಹುಟ್ಟಿ ಸಾಯೋ ತನಕನೂ ಅದೇ ಶಾಪ, ಅದೇ ದೋಷ, ನನಗೆ ಈ ದೋಷ ಇದೆ, ನನಗೆ ಈ ಶಾಪ ಇದೆ, ಅದರಿಂದನೇ ಈ ರೀತಿ ಆಯ್ತು, ಈ ರೀತಿ ಆಯ್ತು, ಈ ರೀತಿ ಆಯ್ತು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಇದನ್ನ ನಾವು ಮನಸ್ಸಿಗೆ ಹಾಕೊಂಡ್ಬಿಟ್ಟಿರ್ತೀವಿ. ಯಾವುದೇ ರೀತಿಯ ಪರಿಹಾರ ಕ್ರಿಯೆಗಳನ್ನ ಮಾಡಿದ್ರು ಸರಿಯಾಗಿಲ್ಲ. ಯಾಕೆ? ಜಾತಕ ಅದೇ ಅಲ್ವಾ, ಎಲ್ಲೋದ್ರೂ ಅದೇ ತೋರಿಸುತ್ತೆ. ಆದರೆ ಸರಿಯಾದಂಥ ಜ್ಯೋತಿಷ್ಯರು, ಸರಿಯಾದಂಥ ಪಂಡಿತರು, ವಿದ್ವಾಂಸರು, ಗುರುಗಳು, ಹಿರಿಯರು ಇವತ್ತಿಗೂ ಇದ್ದಾರೆ. ಕ್ಲೀನಾಗಿ ಕೂತ್ಕೊಂಡು ನೀವು ಕೊಟ್ಟಿರುವಂತ ಜಾತಕದ ಜೊತೆಗೆ ಪ್ರಶ್ನೆಯನ್ನ ಕೂಡ ಹಾಕಿ ನೋಡ್ತಾರೆ. ಎರಡನ್ನೂ ತಾಳೆ ಮಾಡಿ ನೋಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಸೂಚಿಸುವಂತ ವಿದ್ವಾಂಸರು ಇವತ್ತು ನಿಮ್ಮ ಮಧ್ಯದಲ್ಲಿ ಖಂಡಿತವಾಗ್ಲೂ ಇದ್ದಾರೆ. ಇದರ ಒಂದು ಮೇಲ್ನೋಟಕ್ಕೆ ನಾನೊಂದು ಪ್ರಶ್ನಾಶಾಸ್ತ್ರ ತರಗತಿಯನ್ನ, ಬಹಳಷ್ಟು ಪ್ರಶ್ನಾಶಾಸ್ತ್ರ ತರಗತಿಯನ್ನ ಮಾಡಿದ್ದೀನಿ. ಅಂಕ ಜ್ಯೋತಿಷ ಆಗಿರ್ಬೋದು, ಇತರೆ. ಆದ್ರೆ ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ತಾಂಬೂಲ ಪ್ರಶ್ನಾಶಾಸ್ತ್ರವನ್ನ ನಾವು ಅರ್ಥ ಮಾಡ್ಕೊಳ್ಳಿ. ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಯಾರು ಮಾಡಿಲ್ವಾ ಅಂದ್ರೆ ಇಲ್ಲ, ಹಾಗಲ್ಲ. ನಾವು ಮಾಡ್ತಾ ಇರುವಂತದ್ದು ಇದೇ ಮೊಟ್ಟ ಮೊದಲ ಬಾರಿಗೆ ತಾಂಬೂಲ ಪ್ರಶ್ನಾಶಾಸ್ತ್ರವನ್ನ ತರ್ತಾ ಇದೀವಿ. ಒಂದು ವೀಳ್ಯದೆಲೆ, ಅದರ ಜೊತೆಗೆ ಬರುವಂತ ಅಡಿಕೆ, ಅದರ ಜೊತೆಗೆ ಇಟ್ಟಿರುವಂತ ಹಣ್ಣುಗಳು, ಹೂ ಇತ್ಯಾದಿಗಳಿಂದ ಬಂದಿರುವ ಪ್ರಶ್ನಾಕರ್ತನ ಸಮಸ್ಯೆ ಏನು, ಆ ಸಮಸ್ಯೆಗೆ ಪರಿಹಾರವನ್ನ ನೀಡಬಹುದಾ, ನೀಡಬಾರದಾ ಅನ್ನೋದನ್ನ ಇದರಲ್ಲಿ ನಾವು ತಿಳ್ಕೋಬಹುದು. ಬಹಳಷ್ಟು ಈ ವಿಚಾರದಲ್ಲಿ ಏನಂದ್ರೆ ಬಹಳಷ್ಟು ಜನ ಇದನ್ನ ಉಪಯೋಗಿಸ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇದನ್ನ ತಂದಾಗ ಬಹಳಷ್ಟು ಕಡೆಗಳಲ್ಲಿ ಅವರಿಗೆ ಪ್ರಶ್ನಾಶಾಸ್ತ್ರಕ್ಕೆ ಯಾರು ಪ್ರಶ್ನಾಕರ್ತ ಬಂದಿರ್ತಾರೋ ಅವರಿಗೆ ಪ್ರಶ್ನೆಗೆ ಉತ್ತರವನ್ನ ಹೇಳಬಾರದು ಅಥವಾ ಪ್ರಶ್ನೆಯನ್ನ ನೋಡಬಾರದು ಅಂತ ಕೂಡ ಇದರಲ್ಲಿ ಬರುತ್ತೆ. ಸೊ ಅವ್ರನ್ನ ವಾಪಸ್ ಕಳಿಸಿ ಮತ್ತೊಂದು ದಿನ ನೀವು ಮತ್ತೆ ಬನ್ನಿ, ಯಾವ್ದಾದ್ರು ದೇವಸ್ಥಾನ ಇತ್ಯಾದಿಗಳ ದರ್ಶನವನ್ನ ಕೊಡ್ತೀವಿ, ಅಲ್ಲಿ ಏನ್ ಬಂದಿದೆಯೋ ಅದನ್ನ ಕೊಟ್ಟು ಆ ದೇವಸ್ಥಾನದ ದರ್ಶನ ಪೂಜೆ ಇತ್ಯಾದಿಗಳನ್ನ ಮಾಡಿ ಮತ್ತೊಮ್ಮೆ ನೀವು ಬನ್ನಿ ಅನ್ನುವಂಥದ್ದನ್ನ ಕೂಡ ಹೇಳುವಂಥದ್ದು ಇದೆ ಇದರಲ್ಲಿ. ಇದು ಬಹಳಷ್ಟು ಜನ ಒಪ್ಪಲ್ಲ. ನಮ್ಮ ಹತ್ರ ಬರೋರು ಹೇಗಿರ್ತಾರಂದ್ರೆ, ಬಂದಿದ್ದೀವಿ, ಏನಿದೆಯೋ ನಿಮ್ಮ ಪೇಮೆಂಟ್ ನಾವು ಕೊಟ್ಟಿದ್ದೀವಿ, ನಮಗೆ ಅದೇನಿದೆಯೋ ನೀವು ನೋಡಿ ನಮಗೆ ಪರಿಹಾರ ಹೇಳ್ಬಿಡ್ಬೇಕು. ಅರ್ಥ ಆಯ್ತಲ್ವಾ? ಸೊ ನಿಮ್ಮ ಕರ್ಮ ಅದಕ್ಕೆ ಅನುವು ಮಾಡಿಕೊಡ್ತಾ ಇದೆಯಾ, ಆ ಕರ್ಮ ಕಳಿಯೋದಿಕ್ಕೆ, ಪರಿಹಾರವನ್ನ ಸೂಚಿಸೋದಕ್ಕೆ ನಮ್ಗೆ ಅನುವು ಮಾಡಿಕೊಡುತ್ತಾ, ನಿಮ್ಮ ದೈವಗಳು ಅನುವು ಮಾಡಿ ಕೊಡುತ್ತಾ. ಬಹಳಷ್ಟು ಜನರಿಗೆ ತಮ್ಮ ದೈವಗಳ ಹತ್ರ ಹೋಗಿರಲ್ಲ, ಆ ದೈವ ಕೋಪದಲ್ಲಿರುತ್ತೆ, ಇತ್ಯಾದಿಗಳನ್ನ ಇದರಲ್ಲಿ ಕಂಡುಹಿಡಿಬಹುದು. ಈ ತಾಂಬೂಲ ಪ್ರಶ್ನಾಶಾಸ್ತ್ರದಲ್ಲಿ ತಾವು ಈಸಿಯಾಗಿ ಕಂಡುಹಿಡಿಬಹುದು. ನನ್ನ ಪ್ರಕಾರ ಬಹಳಷ್ಟು ಈಸಿಯಾಗಿ ಒಂದು ಪ್ರಶ್ನಾಶಾಸ್ತ್ರವನ್ನ ನೋಡಬಹುದು ಅಂದ್ರೆ ಅದು ತಾಂಬೂಲ ಪ್ರಶ್ನಾಶಾಸ್ತ್ರ. ಯಾಕಂದ್ರೆ ಇದರಲ್ಲಿ ದೊಡ್ಡ ರೀತಿಯಾದಂಥ ಸೂತ್ರಗಳು, ಗಣಿತ ಕ್ರಮ ಇತ್ಯಾದಿಗಳು ಇಲ್ಲ. ಈ ಸೂತ್ರಗಳನ್ನೆಲ್ಲ ನೆನ್ಪಿಟ್ಕೋಬೇಕಲ್ವಾ, ಬಹಳಷ್ಟು ಕಷ್ಟ. ಅರ್ಥ ಆಯ್ತಲ್ವಾ? ಆ ಸೂತ್ರಗಳನ್ನ ನೆನ್ಪಿಟ್ಕೊಂಡು ಅದನ್ನ ಇಲ್ಲಿ ಹೋಲಿಕೆ ಮಾಡಿ ಅದನ್ನ ನೋಡಿ ಮಾಡುವಂಥದ್ದೆಲ್ಲ ಬಹಳಷ್ಟು ಕಷ್ಟ. ಇದರಲ್ಲಿ ಒಂದು ವಿಷಯ ಇದೆ, ಏನು ಅಂತ ಹೇಳಿದ್ರೆ ತಾಂಬೂಲ ಪ್ರಶ್ನಾ ಲಗ್ನ, ತಾಂಬೂಲ ಲಗ್ನ ಅಂತ ಕರಿತೀವಿ ನಾವು. ಕವಡೆಗಳಿಗೂ ಕೂಡ ಕವಡೆಯನ್ನ ಹಾಕುವಾಗ ಕವಡೆ ಲಗ್ನ ಇದೆ, ಅದೇ ರೀತಿ ತಾಂಬೂಲ ಪ್ರಶ್ನೆಗಳಿಗೂ ಕೂಡ ತಾಂಬೂಲ ಲಗ್ನ ಇತ್ಯಾದಿಗಳಿದೆ. ಇದನ್ನ ಮಾಡುವಂತ ತುಂಬಾ ಸರಳ ಗಣಿತ ಕ್ರಮ, ದೊಡ್ಡ ಪ್ರಮಾಣದ ಗಣಿತ ಕ್ರಮ ಇಲ್ಲ. ಜಸ್ಟ್ ನಿಮ್ಗೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು 10 ಸೆಕೆಂಡ್ ಅಷ್ಟೇ ಖರ್ಚಾಗುತ್ತೆ. ಒಂದು ಗಣಿತ ಕ್ರಮವನ್ನ ಮಾಡಿದಾಗ
ತಾಂಬೂಲ ಲಗ್ನ ಅನ್ನೋದು ನಿಮಗೆ ಸಿಗುತ್ತೆ. ಅದನ್ನ ಆಧಾರವಾಗಿ ಇಟ್ಟುಕೊಂಡು ಒಂದು ಕಡೆ ನೋಡಿ, ಜ್ಯೋತಿಷ್ಯದ ಬೇಸ್ ಇಲ್ಲದೆ ಯಾವುದೇ ಶಾಸ್ತ್ರ ಇಲ್ಲ ಅಂತ ನಾನು ಹೇಳ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅದು ನಾನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ನಾವು ಒಂದು ಪ್ರಶ್ನಾ ಕೊಂಡಲಿಯನ್ನ ತಯಾರು ಮಾಡ್ತೀವಿ, ತಾಂಬೂಲ ಲಗ್ನವನ್ನ ಹಾಕ್ತೀವಿ. ಯಾವುದೇ ಆರೂಢ ಲಗ್ನ ಆಗಿರ್ಬೋದು, ಉದಯ ಲಗ್ನ ಆಗಿರ್ಬೋದು, ನಾವು ತಗೋತಾ ಇಲ್ಲ, ಡೈರೆಕ್ಟ್ ಆಗಿ ತಾಂಬೂಲ ಲಗ್ನವನ್ನ ಒಂದ್ ಕಡೆ ಹಾಕ್ತಿವಿ. ಇನ್ನೊಂದು ಕಡೆ ಪ್ರಶ್ನಾಕರ್ತರು ತಂದಿರುವಂತ ವೀಳ್ಯದೆಳೆಗಳಿಂದ ಅದನ್ನ ನೋಡಿ ನಾವು ಅವ್ರಿಗೆ ಬಂದಿರುವಂತ ಸಮಸ್ಯೆ ಏನು, ಸಮಸ್ಯೆಗೆ ಪರಿಹಾರ ಸಿಗುತ್ತಾ, ಸಿಕ್ಕಿದ್ರೆ ಯಾವ ಪರಿಹಾರವನ್ನ ಮಾಡಬೇಕು, ಎಷ್ಟು ದಿನದಲ್ಲಿ ಸರಿಯಾಗುತ್ತೆ, ಇತ್ಯಾದಿ 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 ಆ ಪ್ರಶ್ನೆಗಳಿಗೆ ಸಮಂಜಸವಾದಂತ ನಿಖರವಾದಂತ ಉತ್ತರವನ್ನ ತಿಳಿಸುವಂತ ಒಂದು ಶಾಸ್ತ್ರವೇ ತಾಂಬೂಲ ಪ್ರಶ್ನಾಶಾಸ್ತ್ರ. ಈ ಅಷ್ಟಮಂಗಲ ಪ್ರಶ್ನಾಶಾಸ್ತ್ರ ಆಗಿರ್ಬೋದು, ಇತರೆ ಎಲ್ಲಾ ವಿಷಯಗಳಲ್ಲೂ ಕೂಡ ತಾಂಬೂಲ ಪ್ರಶ್ನಾಶಾಸ್ತ್ರದ ಒಂದು ಉಪಯೋಗ ಖಂಡಿತವಾಗಲೂ ಇದೆ. ಸೊ ಇದನ್ನ ನಾವಿರುವಂತ ಸ್ಥಳದಲ್ಲಿಯೇ ಪ್ರಶ್ನಾಕರ್ತರು ಬಂದು ಈ ಪ್ರಶ್ನೆಯನ್ನ ನೋಡ್ಬೇಕಾ, ಅಥವಾ ಪ್ರಶ್ನಾಕರ್ತರು ಇರುವಂತ ಸ್ಥಳ, ಅವ್ರ ಕಚೇರಿಗೆ ಕರಿಬಹುದು, ಅವ್ರ ಮನೆಗೆ ಕರಿಬಹುದು, ಗೊತ್ತಿಲ್ಲ, ಅವ್ರ ಜಮೀನಿಗೆ ಕರಿಬಹುದು, ಒಂದು ಪ್ರಶ್ನೆ ಹಾಕಿ ಬನ್ನಿ ಅಂತ. ಸೊ ಅಲ್ಲಿಗೆ ಹೋಗಿ ನಾವು ನೋಡಬಹುದಾ? ಈ ತಾಂಬೂಲ ಪ್ರಶ್ನಾಶಾಸ್ತ್ರವನ್ನ ಯಾವಾಗ ಬೇಕಾದ್ರೂ ನೋಡ್ಬೋದು. ಅಂದ್ರೆ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಇತ್ಯಾದಿ ಇತ್ಯಾದಿ ಇಲ್ಲ ಅಂತಾರೆ. ಎಲ್ಲಾ ಶಾಸ್ತ್ರಗಳಿಗೂ ಇದೆ, ಅಂದ್ರೆ ಒಂದು ಸಮಯ ಅಂತಿದೆ, ಆ ಸಮಯದ ಒಳಗಾಗಿ ಮಾತ್ರನೇ ಪ್ರಶ್ನೆ ನೋಡ್ಬೇಕು ಅನ್ನೋದಿದೆ. ತಾಂಬೂಲ ಪ್ರಶ್ನಾಶಾಸ್ತ್ರದಲ್ಲಿ ಯಾವುದೇ ರೀತಿಯ ಸಮಯವನ್ನ ನೋಡುವಂತ ಅವಶ್ಯಕತೆ ಇಲ್ಲ ಅಂತಾರೆ. ಹೌದಾ? ನಿಜವಾಗಲೂ ಇಲ್ಲವಾ ಅಥವಾ ಇದೆಯಾ? ಇದ್ದರೆ ಯಾವಾಗ ನೋಡಬಾರದು, ಅಥವಾ ಇಲ್ಲ ಅಂದ್ರೆ ಯಾವಾಗ ಬೇಕಾದ್ರೂ ನಾವು ನೋಡಬಹುದಾ? ಇದರಲ್ಲಿ ನಿಯಮಗಳು ಏನಾದ್ರೂ ಇದೆಯಾ? ಶಕುನವನ್ನ ಗಮನಿಸಬೇಕಾ ಅಂದ್ರೆ ಹೌದು. ಇದನ್ನ ನೆನ್ಪಿಟ್ಕೊಳ್ಳಿ. ಯಾರೇ ತರಗತಿಗೆ ಬನ್ನಿ ಬಾರದೇರಿ ಅದು ಬೇರೆ ವಿಷಯ. ಯಾವುದೇ ಶಾಸ್ತ್ರವನ್ನ ನೀವು ನೋಡ್ತೀರಾ ಅಂದ್ರೆ ನೀವು ಜಾತಕ ಇಟ್ಕೊಂಡೇ ನೋಡಿ, ಪರವಾಗಿಲ್ಲ. ನೀವು ಜಾತಕ ಇಟ್ಕೊಂಡು ನೋಡುವಾಗ್ಲೂ ಕೂಡ ದಯವಿಟ್ಟು ಅಕ್ಕಪಕ್ಕ ಶಕುನಗಳನ್ನ ಇತ್ಯಾದಿಗಳನ್ನ ಗಮನಿಸಿ. ಯಾಕಂದ್ರೆ ಪ್ರಕೃತಿ ಮಾತನಾಡುತ್ತದೆ. ನಾನು 4 ಭಾಗಗಳನ್ನ ಮಾಡಿದ್ದೀನಿ. ಪ್ರಕೃತಿ ಮಾತನಾಡುತ್ತದೆ ಅನ್ನುವಂಥ ಒಂದು ಕ್ಲಾಸ್ ಮಾಡಿದ್ದೀನಿ. ಆ ಕ್ಲಾಸಿಗೆ ಬಂದಿರೋರಿಗೆ ಬಹಳಷ್ಟು ವಿಷಯ ಗೊತ್ತಿರ್ತದೆ. ಅದರಲ್ಲಿ ಶಕುನಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಹೇಳಬೇಕು, ಯಾವುದೇ ಒಬ್ಬ ಪ್ರಶ್ನಾಕರ್ತ ಫೋನ್ನಲ್ಲಿ ಏನಾದರೂ ಪ್ರಶ್ನೆ ಕೇಳ್ತಾ ಇದ್ರೆ ನಿಮ್ಮ ಅಕ್ಕಪಕ್ಕ ನಡೆಯುವಂತ ಸನ್ನಿವೇಶಗಳನ್ನ ಗಮನಿಸಿ, ಆ ತತ್ಕಾಲ ಪರಿಸ್ಥಿತಿಯನ್ನು ಗಮನಿಸಿ, ಆ ಪ್ರಶ್ನಾಕರ್ತ ಕೇಳುತ್ತಿರುವಂತ ಪ್ರಶ್ನೆಗೆ ಸಮಂಜಸವಾಗಿ ಯಾವ ರೀತಿ ಎಸ್ ಆರ್ ನೋ, ಯಾವ ರೀತಿ ಉತ್ತರವನ್ನ ಕೊಡಬೇಕು ಅನ್ನೋದು ಪ್ರಕೃತಿ ಸೂಚಿಸ್ಬಿಡುತ್ತೆ. ಕಲಿಬೇಕು ಅನ್ನೋಂಥದ್ದು ಏನಿಲ್ಲ, ಗಮನಿಸಬೇಕು. ನೆನ್ಪಿಟ್ಕೊಳ್ಳಿ ವರ್ಡ್. ಕಲಿಬೇಕು ಅನ್ನೋದು ಏನಿಲ್ಲ, ಗಮನಿಸಬೇಕು ಅನ್ನುವಂಥ ಒಂದು ವರ್ಡ್ ಇರುತ್ತೆ. ಸೊ ಇಲ್ಲಿ ಕೂಡ ಅಷ್ಟೇ, ಈ ಪ್ರಶ್ನಾಶಾಸ್ತ್ರದಲ್ಲೂ ಕೂಡ ಅಷ್ಟೇ ಇದೇ ರೀತಿ ಇರುತ್ತೆ. ತಾಂಬೂಲವನ್ನ ಪ್ರಶ್ನಾಕರ್ತರು ತರುವಾಗ ಇಷ್ಟೇ ತರಬೇಕು, ಹೀಗೆ ಎಲೆಗಳಿರಬೇಕು, ಹೀಗೆ ತರಬೇಕು, ಇತ್ಯಾದಿ 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 ಇತ್ಯಾದಿಗಳನ್ನ ನಾವು ಹೇಳ್ಬೇಕಾ? ಪ್ರಶ್ನಾಕರ್ತರು ತಾಂಬೂಲವನ್ನ ತರುವಾಗ, ಅಂದ್ರೆ ಈ ಎಲೆ, ಅಡಿಕೆ, ಹಣ್ಣುಗಳು ಇತ್ಯಾದಿಗಳನ್ನ ತರುವಾಗ ಡೈರೆಕ್ಟ್ ಮನೆಯಿಂದ ಹೊರಟು ಡೈರೆಕ್ಟ್ ಆಗಿ ಜ್ಯೋತಿಷಿಗಳ ಒಂದು ಮನೆಗೆ ಡೈರೆಕ್ಟ್ ಆಗಿ ಅವ್ರು ಬರಬಹುದಾ, ಅಥವಾ ಮಧ್ಯದಲ್ಲಿ ಅವರು ಅಲ್ಲಿಂದ ಹೊರಟು ಜ್ಯೋತಿಷಿಗಳ ಮನೆ ತಲುಪುವ ಮುನ್ನ ಬೇರೆ ಏನಾದ್ರೂ ಕ್ರಮವನ್ನ ಅವ್ರು ಅನುಸರಿಸಬೇಕಾ? ಈ ರೀತಿ ಬಹಳಷ್ಟು ವಿಷಯಗಳಿರ್ತವೆ. ಯಾವ್ದಾದ್ರು ತಾಂಬೂಲ ಲಗ್ನ ಬಂತು ಅಂದ್ರೆ ಆ ಲಗ್ನ ಬಂದ್ರೆ ಬಂದಿರುವ ಪ್ರಶ್ನಾಕರ್ತನಿಗೆ ಏನಂತ ಉತ್ತರ ಕೊಡಬೇಕು, ಯಾವ ಎಲೆಯಲ್ಲಿ ಯಾವ ರೀತಿಯ ಸಮಸ್ಯೆಗಳಿದ್ರೆ. ನೋಡಿ, ಎಲೆ ನಾವು ತಗೊಂಡ್ವಿ, ಎಲೆ ತುಂಬಾ ಚೆನ್ನಾಗಿದೆ, ಸಮಸ್ಯೆ ಇಲ್ಲ ಅಂತ ಹೇಳ್ತೀರಾ, ಸರಿ. ಎಲೆಯಲ್ಲಿ ರಂಧ್ರ ಇದ್ರೆ, ಎಲೆಯಲ್ಲಿ ಕೊಳೆ ಇದ್ರೆ ಅಲ್ವಾ, ಕೊಳೆ ಇರುತ್ತೆ, ಸ್ವಲ್ಪ ಕೊಳೆ, ಧೂಳು ಇತ್ಯಾದಿಗಳು ಕೂತಿರ್ತದೆ. ಎಲೆಗಳು ತೇವಾಂಶದಿಂದ ಕೂಡಿದ್ರೆ ಹಿಂಗ್ ತೆಗೆದ್ರೆ ನೀರಾಗಿ ಬರುತ್ತೆ. ಎರಡೆರಡು ಎಲೆಗಳು ಒಟ್ಟಿಗೆ ಸೇರಿರ್ತವೆ. ಒಂದ್ಸಲ ಯಾವ್ದಾದ್ರು ಒಂದು ಎಲೆ ತೆಗೆಯುವಾಗ ಇನ್ನೊಂದು ಎಲೆ ಅದಕ್ಕೆ ಜಾಯಿಂಟ್ ಆಗಿ ಬರುತ್ತೆ. ಸೊ ಈ ರೀತಿ ಬಂದಾಗ ಏನು, ಎಲೆನಲ್ಲಿ ಏನಾದ್ರೂ ಒಂದು ಕಪ್ಪು ಕಲೆ ಇರುತ್ತೆ, ಅದನ್ನ ಒರೆಸಿದ್ರು ಹೋಗ್ತಾ ಇಲ್ಲ, ಕಪ್ಪು ಕಲೆ, ಚುಕ್ಕೆ ಇತ್ಯಾದಿ ಇತ್ಯಾದಿ ನೀವು ಹೇಳ್ಬೋದು. ಎಲೆ ಮಡಚಿರ್ತದೆ, ಯಾವುದೋ ಒಂದು ಭಾಗ ಮಡಚಿರುವಂಥದ್ದು, ಕೆಳಗಡೆ ಮೇಲ್ಗಡೆ ಅಥವಾ ಪೂರ್ತಿ ಪ್ರಮಾಣದಲ್ಲಿ ಎಲೆ ಮಡಚಿರುವಂಥದ್ದು. ಕೆಲವೊಂದು ಎಲೆಗಳು ಕ್ಲೀನ್ ಆಗಿರಲ್ಲ, ಒಂಥರ ವಿಚಿತ್ರವಾಗಿರ್ತದೆ. ಒಂದ್ ಕಡೆ ಸ್ವಲ್ಪ ದೊಡ್ಡದಾಗಿ, ಒಂದ್ ಕಡೆ ಸ್ವಲ್ಪ ಚಿಕ್ಕದಾಗಿ, ಈ ರೀತಿ ಇತ್ಯಾದಿಗಳು ಇರ್ತವೆ. ಇದನ್ನೆಲ್ಲ ನೋಡಿ ಆ ಎಲೆಯ ಒಂದು ಗುಣಮಟ್ಟವನ್ನ ನೋಡಿ, ಅದು ಯಾವ ಭಾವಕ್ಕೆ ಸಂಧಿಸ್ತದೆ, ಏನಾಗುತ್ತೆ ಅನ್ನೋದನ್ನ ಯಾವ ರೀತಿ ಹೇಳಬೇಕು, ಯಾವ ರೀತಿ ಪ್ರಶ್ನಾಕರ್ತರಿಗೆ ನಾವು ಹೇಳಬೇಕು ಅನ್ನುವಂಥ ವಿಚಾರದ ಬಗ್ಗೆ ನಾವೊಂದು ತರಗತಿಯನ್ನ ಮಾಡ್ತಾ ಇದ್ವಿ. ಇದೇ ವಾರ 17, 18, 19 ಶನಿವಾರ, ಭಾನುವಾರ, ಸೋಮವಾರ ರಾತ್ರಿ 8 ಗಂಟೆಗೆ ಝೂಮ್ ಮೂಲಕ, ಅಂದ್ರೆ ಇದು ಆನ್ಲೈನ್ ತರಗತಿಯಾಗಿದೆ. ನೆನ್ಪಿಟ್ಕೊಳ್ಳಿ, ಎಲ್ಲಿ, ಯಾಕೆ, ಏನು ಅಂತ ಕೇಳಬೇಡಿ. ಇದು ಬಂದು ಆನ್ಲೈನ್ ತರಗತಿಯಾಗಿದೆ. ಯಾಕಂದ್ರೆ ನಾವು ಆನ್ಲೈನ್ ತರಗತಿ ಅಂತ ಹೇಳೋದ್ರ ಮೇಲೂ ಕೂಡ ಕೆಲವೊಬ್ರು ಕಚೇರಿಗೆ ಫೋನ್ ಮಾಡ್ತಾರೆ, ಎಲ್ಲಿ ನೀವು ಕ್ಲಾಸ್ ಮಾಡ್ತಾ ಇದ್ರೆ, ಎಷ್ಟು ಗಂಟೆಗೆ ಬರಬೇಕು ಅಂತ. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಇದು ಆನ್ಲೈನ್ ತರಗತಿಯಾಗಿದೆ. ರಾತ್ರಿ 8 ಗಂಟೆಗೆ ಶನಿವಾರ, ಭಾನುವಾರ ಮತ್ತು ಸೋಮವಾರ 3 ದಿನಗಳ ಕಾಲ ಈ ತರಗತಿಯಲ್ಲಿರುವಂತಹ ನನಗೆ ತಿಳಿದಿರುವಂತಹ ವಿಚಾರವನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಬರ್ತಾ ಇದ್ದೀನಿ. ತರಗತಿಯ ಫೀಸ್ ನಾರ್ಮಲ್ ಆಗಿ 3,000 ರೂಪಾಯಿ ಇರುತ್ತೆ. ನಾವು ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತ ಬ್ಯಾನರ್ನ ಕೂಡ ನಾವು ಹಾಕಿದೀವಿ. ಈ ವಿಷಯವನ್ನ ಯಾರು ಕಲಿಬಹುದು? ಸರಿ, ನೀವು ತರಗತಿ ಮಾಡ್ತಾ ಇದ್ದೀರಾ ಅಂತ ಆಯ್ತು, ಅದಕ್ಕೊಂದು ವಿಡಿಯೋ ಬಿಟ್ಟಿದ್ದೀರಾ. ಈ ವಿಷಯವನ್ನ ಯಾರು ಕಲಿಬಹುದು ಅಂದ್ರೆ, ಯಾರಿಗೆ ಈ ತರಗತಿಯನ್ನ ಕಲಿಬೇಕು ಅನ್ನುವಂತ ಆಸಕ್ತಿ ಇದೆಯೋ ಅವರೆಲ್ಲರೂ ಬರ್ಬೋದು.
ಯಾರು ಬೇಕಾದ್ರೂ ಇದನ್ನ ಕಲಿಬಹುದಾ? ಖಂಡಿತ ಕಲಿಬಹುದು. ಲಿಂಗ ಭೇದ ಇದೆಯಾ ಅಂತ ಕೆಲವರು ಕೇಳ್ತಾರೆ. ಅಂದ್ರೆ ಹೆಣ್ಣು ಮಕ್ಕಳು ಕಲಿಬಹುದಾ ಅನ್ನುವಂಥದ್ದು ಕೂಡ ನನ್ನ ಹತ್ರ ಪ್ರಶ್ನೆ ಬರುತ್ತೆ. ಯಾರು ಬೇಕಾದ್ರೂ ಇದನ್ನ ಕಲಿಬಹುದು. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಈ ಒಂದು ವಿದ್ಯೆನ ನೀವು ಕಲ್ತಾದ ನಂತರ ನಿಮ್ಮ ಸಮಸ್ಯೆಗೆ ನೀವು ಖುದ್ದು ಈ ಶಾಸ್ತ್ರವನ್ನ ನೋಡುವ ಹಾಗಿಲ್ಲ. ಈ ತಾಂಬೂಲ ಶಾಸ್ತ್ರವನ್ನ ಮೆನ್ಷನ್, ಓಕೆನಾ? ಸೊ ಇದನ್ನ ಕಲ್ತಿರುವಂತ, ತಿಳಿದಿರುವಂತ ಇನ್ನೊಬ್ಬ ವಿದ್ವಾಂಸರ ಹತ್ರ, ಇನ್ನೊಬ್ಬ ದೈವಜ್ಞರ ಹತ್ರ, ಇನ್ನೊಬ್ಬರ ಶಾಸ್ತ್ರಜ್ಞರ ಹತ್ರ ತಾವು ಹೋಗಿ ನೋಡಿ ತಿಳ್ಕೊಬಹುದು. ತಮ್ಮ ಕುಟುಂಬಸ್ಥರಿಗೆ ಈ ಶಾಸ್ತ್ರವನ್ನ ತಾವು ನೋಡ್ಬೋದು ಅಂದ್ರೆ ನೋಡ್ಬೋದು, ಕ್ಲೈಂಟ್ಸು ನೋಡ್ಬೋದು, ಯಾರಿಗೆ ಬೇಕಾದ್ರೂ ನೋಡ್ಬೋದು. ನಿಮಗೆ ನೀವೇ ಈ ಶಾಸ್ತ್ರವನ್ನ ನೋಡುವ ಹಾಗಿಲ್ಲ. ಬಹಳ ಮುಖ್ಯವಾಗಿ ಒಂದು ಪ್ರಶ್ನೆ ಚಿಂತನೆಯನ್ನ ನಾವು ಮಾಡ್ತಾ ಇದೀವಿ, ಒಂದು ಪ್ರಶ್ನೆಯನ್ನ ನಾವು ನೋಡ್ತಾ ಇದೀವಿ. ಬಂದಿರುವಂತಹ ವ್ಯಕ್ತಿಯ ಕರ್ಮ ಏನಿದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀನಿ. ಯಾಕಂದ್ರೆ ಪೂರ್ತಿ ಪ್ರಮಾಣದಲ್ಲಿ ತಿಳ್ಕೊಳಕ್ ಆಗಲ್ಲ, ಪ್ರಯತ್ನವನ್ನ ಪಡುವಂಥದ್ದು ಇದೆಯಲ್ಲ. ಸೊ ಇದೆಲ್ಲ ಇಡುವಾಗ ನಾವು ಹೇಗಿರ್ಬೇಕು ಬಿಡಿ, ಪ್ರಶ್ನಾಕರ್ತರು ಹೀಗೆ ಬರಬೇಕು, ಹೀಗೆ ಹೋಗ್ಬೇಕು, ಇದನ್ನೇ ಮಾಡಬೇಕು, ಇತ್ಯಾದಿ ಇತ್ಯಾದಿ. ಅವ್ರು ಬಂದಿರುವಂಥ ಬಟ್ಟೆ ಆಗಿರ್ಬೋದು, ಅವ್ರು ಮಾತಾಡುವಂಥ ರೀತಿ ಆಗಿರ್ಬೋದು, ಯಾರು ಪ್ರಶ್ನೆ ಕೇಳ್ತಾರೆ ಇದನ್ನೆಲ್ಲ ಗಮನಿಸಿ ನಾವು ಪ್ರಶ್ನೆಗೆ ಉತ್ತರವನ್ನ ಕಂಡುಹಿಡಿಯೋಣ. ಅದಕ್ಕೆ 3 ದಿನ ತರಗತಿ ಇದೆ. ನಾವು ಹೇಗಿರ್ಬೇಕು? ಹೌದು, ನಾವು ಹೇಗಿರಬೇಕು, ಈ ಪ್ರಶ್ನೆಯನ್ನ ನೋಡುವಂತ ನಾವು ಹೇಗಿರಬೇಕು ಅನ್ನೋದನ್ನ ಕೂಡ ಈ ತರಗತಿನಲ್ಲಿ ನಾನು ಕಲಿಸ್ತಾ ಇದ್ದೀನಿ. ಸೊ ಯಾರ್ಯಾರಿಗೆ ತರಗತಿಗೆ ಸೇರ್ಬೇಕಂತ ಆಸೆ ಇದೆಯೋ, ನಮ್ಮ ಒಂದು ಕಚೇರಿಯ ಸಂಖ್ಯೆ ಆಲ್ರೆಡಿ ಡಿಸ್ಪ್ಲೇ ಆಗ್ತಾ ಇರ್ತದೆ. ಆ ಕಚೇರಿಯ ಸಂಖ್ಯೆಗೆ ಕರೆ ಮಾಡಿ ತಾವು ತರಗತಿಗೆ ನೋಂದಾಯಿಸ್ಕೊಳ್ಬಹುದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದೇ ತಿಂಗಳು ಅಂದ್ರೆ ಆಗಸ್ಟ್, ರೈಟ್, 17, 18 ಮತ್ತೆ 19. ಸೊ ಈ 17, 18, 19ನೇ ತಾರೀಕು ರಾತ್ರಿ 8 ಗಂಟೆಗೆ ನಮ್ಮ ತರಗತಿ ಇರುತ್ತೆ. ಇವಾಗ ತರಗತಿ ಎಲ್ಲ ಮುಗಿದ ನಂತರ ನಿಮಗೆ ನಾರ್ಮಲ್ ಆಗಿ PDF ಗುರುಭಕ್ತಿ ಅಪ್ಲಿಕೇಶನ್ ಇದೆ ನಮ್ಮದೇ ಆದಂಥದ್ದು. ಅದರಲ್ಲಿ ನಿಮಗೆ ಸಂಬಂಧಪಟ್ಟಂತ ತರಗತಿಯ PDF ಸಿಗುತ್ತೆ. ಅದ್ರ ಜೊತೆಗೆ ನಿಮ್ಮ Gmail ಐಡಿಗೆ ನಾವು ವಿಡಿಯೋವನ್ನ ಕಳಿಸ್ಕೊಡ್ತೀವಿ. ನಾನು ಆವತ್ತಿನ ದಿವಸ ತರಗತಿನಲ್ಲಿ ಏನ್ ಮಾತಾಡಿದ್ದೀನಿ, ಏನ್ ಬೋರ್ಡ್ ಮೇಲೆ ಬರ್ದಿದ್ದೀನಿ, ಏನ್ ಕಲಿಸಿದ್ದೀನಿ, ಇತ್ಯಾದಿ ಇತ್ಯಾದಿ ಇತ್ಯಾದಿಗಳನ್ನ ನಿಮಗೆ Gmail ಅಲ್ಲೂ ಕೂಡ ಕಳಿಸಲಾಗುತ್ತೆ. ಯಾಕಂದ್ರೆ ಕೆಲವರಿಗೆ ತರಗತಿಗೆ ಸೇರೋ ಇಚ್ಛೆ ಇರುತ್ತೆ, ಬಟ್ ಆವತ್ತಿನ ದಿವಸ ಅಟೆಂಡ್ ಮಾಡೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಕಾರಣಾಂತರಗಳು ಹಲವಾರು ಇರಬಹುದು. ಕೆಲವರು ಬರಬೇಕು ಅಂತ ಬರಲ್ವೋ ಗೊತ್ತಿಲ್ಲ, ಆದ್ರೆ ಕೆಲವರಿಗೆ ಕೆಲಸಗಳು ಇರ್ತವೆ, ಕೆಲವರು ಹೊರಗಡೆ ಇರ್ತಾರೆ. ನಾವು ವಿಡಿಯೋ ಆನ್ ಮಾಡಿ ಅಂತ ಇರ್ತೀವಿ. ಸೊ ಹೊರಗಡೆ ಇರ್ತಾರೆ, ಅಥವಾ ಆಫೀಸಲ್ಲಿ ಇರ್ತಾರೆ, ಅಥವಾ ಕೆಲವರು ಬರ್ತಾ ಇರ್ತಾರೆ, ಗಾಡಿ ಓಡಿಸ್ತಾ ಇರ್ತಾರೆ, ಮೆಟ್ರೋದಲ್ಲಿ ಇರ್ತಾರೆ, ಬಸ್ಸಲ್ಲಿ ಇರ್ತಾರೆ, ಬಹಳಷ್ಟು ಇರ್ಬೋದು. ಕೆಲವೊಬ್ಬರಿಗೆ ಮನೆಯಲ್ಲಿ ಆ ರಾತ್ರಿ ಹೊತ್ತಲ್ಲಿ ಅಷ್ಟೊತ್ತಲ್ಲಿ ಕೂತ್ಕೊಂಡು ತರಗತಿ ಕೇಳಿಸ್ಕೊಳ್ಳೋದಕ್ಕೆ ಅಥವಾ ಕೇಳೋದಕ್ಕೆ ಆಗದೇ ಇರ್ಬೋದು. ಸೊ ಅಂಥವ್ರಿಗೆಲ್ಲರಿಗೂ ಕೂಡ ಅಷ್ಟೇ, ನಾವು ಯಾರೇ ಬರಲಿ, ಯಾರೇ ನೋಂದಾಯಿಸ್ಕೊಳ್ಳಿ, ಅವರಿಗೆ ತರಗತಿಯ PDF ಮತ್ತು ವಿಡಿಯೋ ಈ ಸಲ ಲಭ್ಯ ಇರ್ತದೆ. ಅದನ್ನ ಕೂಡ ನಾವು ಪ್ರೆಸೆಂಟ್ ಮಾಡ್ತೀವಿ. ಸೊ ದಯವಿಟ್ಟು ಯಾರ್ಯಾರಿಗೆ ಈ ತರಗತಿಯನ್ನ ಕಲಿಬೇಕು, ಈ ತಾಂಬೂಲ ಪ್ರಶ್ನಾಶಾಸ್ತ್ರವನ್ನ ನಿಖರವಾಗಿ ಸರಳವಾಗಿ ಕಲಿಬೇಕು ಅಂತಿದ್ರೆ ಮಾತ್ರ, ಸರಳವಾಗಿ ಅಂತ ಒಂದು ವರ್ಡ್, ತುಂಬಾ ಈಸಿಯಾಗಿ ಹೇಗೆ ಕಲಿಬೇಕು, ಹೇಗೆ ನಾವು ಪ್ರಶ್ನೆಗೆ ಉತ್ತರವನ್ನ ಸೂಚಿಸಬೇಕು ಅನ್ನೋದನ್ನ ಕಲಿಬೇಕು ಅನ್ನುವಂಥ ಆಸಕ್ತಿ ಇದ್ದವರು ಖಂಡಿತವಾಗ್ಲೂ ಬನ್ನಿ. ಇದಕ್ಕೆ ಸಂಬಂಧಪಟ್ಟ ನನಗೆ ತಿಳಿದಂತ ಬಹಳಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಯಾವ ರೀತಿ ನೋಡ್ಬೇಕು, ನಾವು ಯಾವ ಕಡೆ ಮುಖ ಮಾಡ್ಕೊಂಡು ನಾವು ಕೂತಿರ್ಬೇಕು. ಇವಾಗ ನಮ್ಮ ಕಚೇರಿ ಇತ್ಯಾದಿಗಳನ್ನ ನಾವು ಮಾಡಿದೀವಿ, ಯಾವ್ದೋ ಒಂದ್ ಕಡೆ ಕೂತ್ಕೊಂಡು ಮಾತಾಡ್ತೀವಿ, ಸರಿ. ಇವಾಗ ನಾವು ಅವ್ರ ಮನೆಗೆ ಹೋದ್ವಿ, ಹೋಗುವಾಗ ಏನೇನ್ ಗಮನಿಸ್ಬೇಕು, ನಾವು ಪ್ರಶ್ನಾಕರ್ತರನ್ನ ಬಿಟ್ಬಿಡೋಣ, ಓಕೆನಾ? ನಾವು ಏನೇನು ಗಮನಿಸ್ಬೇಕು, ಏನೇನು ಗಮನಿಸಿದ್ರೆ, ನಮ್ಗೆ ಏನೇನು ಕಾಣಿಸಿದ್ರೆ ಏನು ಅಂತ ಉತ್ತರ ಹೇಳ್ಬೇಕು. ಅಲ್ಲಿಗೆ ಹೋದಾಗ ಯಾವ ವ್ಯಕ್ತಿ ನಮ್ಮನ್ನ ಎದುರುಗೊಳ್ಳೋದಕ್ಕೆ ಯಾವ್ದಾರು ಒಬ್ಬ ವ್ಯಕ್ತಿ ಬಂದೇ ಬರ್ತಾರಲ್ವಾ, ಬನ್ನಿ ಒಳಗಡೆ ಬನ್ನಿ ಅಂತ ಕರೆಯೋದಕ್ಕೆ ಬರ್ತಾರ, ಆತ ಯಾರು, ಆತನ್ನ ನೋಡಿದಾಗ ಆತ ಕರೆಯುವಂತ ರೀತಿ, ಅಥವಾ ಆತ ಇರುವಂತ ಪರಿಸ್ಥಿತಿ, ಅಥವಾ ಆತ ಯಾರು ಸಂಬಂಧದಲ್ಲಿ, ಈ ಪ್ರಶ್ನಾಕರ್ತನಿಗೆ ಸಂಬಂಧದಲ್ಲಿ ಆತ ಯಾರು ಅಂತ ನೋಡ್ಕೊಂಡು ಏನು ಪ್ರಶ್ನೆಗೆ ಉತ್ತರ ಹೇಳೋದು. ಅವರ ಮನೆಯನ್ನ ನೋಡಿದಾಗ ಏನಂತ ಹೇಳ್ಬೇಕು. ತಾಂಬೂಲವನ್ನ ತಗೊಂಡ್ ಬಂದು ನಮ್ಗೆ ಕೊಡುವಾಗ ಒಬ್ಬ ವ್ಯಕ್ತಿ ಕೊಡ್ತಾರ, ಇಬ್ರು ಕೊಡ್ತಾರ, 3 ಜನ ಕೊಡ್ತಾರ, ಹೆಣ್ಮಕ್ಳು ಕೊಡ್ತಾರ, ಗಂಡು ಮಕ್ಳು ಮತ್ತೆ ಹೆಣ್ಮಕ್ಳು ದಂಪತಿಗಳಿರುವರು ಬಂದು ಕೊಡ್ತಾರ, ಮಕ್ಕಳ ಕೈಯಿಂದ ಏನಾದ್ರು ಕೊಡಿಸ್ತಾರ, ಎಲ್ಲವನ್ನ ನೋಡಿ ಫಲ ವಿಮರ್ಶೆ ಮಾಡ್ಬೇಕು. ಸುಮ್ಮನೆ ಯಾವುದೋ ಒಂದು ಎಲೆ ತೆಗೆದು ಎಲೆ ನೋಡಿದೆ, ಎಲೆ ನೋಡ್ಬಿಟ್ಟು ಹೇಳ್ಬಿಟ್ಟೆ ಅಂತ ಹೇಳ್ಬಿಟ್ಟು ಆ ರೀತಿ ನಾವು ಹೇಳುವ ಹಾಗಿಲ್ಲ. ಅವರ ಕರ್ಮಕ್ಕೆ ಸಂಬಂಧಪಟ್ಟಂತೆ ಅವ್ರು ಎಲೆ ತಗೊಂಡ್ಬರ್ತಾರೆ. ಇದನ್ನ ನೆನ್ಪಿಟ್ಕೊಳ್ಳಿ. ತುಂಬಾ ಕ್ಲೀನ್ ಆಗಿ ಚೆನ್ನಾಗಿರೋ ಶುದ್ಧವಾಗಿರೋ ಎಲೆ ತಗೊಂಡ್ಬಂದ್ರೆ ಆಗತ್ತಾ ಅಂದ್ರೆ ಇಲ್ಲ. ಅವರ ಕರ್ಮಕ್ಕೆ ಸಂಬಂಧಪಟ್ಟಂತೆ ಆ ಎಲೆಗಳಿರ್ತವೆ, ಅಡಿಕೆಗಳಿರ್ತವೆ. ಹೌದು, ಅಡಿಕೆಗಳು ಕೂಡ ನಿಮ್ಮ ಕರ್ಮಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಎಲ್ಲೋ ನಾವು ನಾರ್ಮಲ್ ಆಗಿ ಹಣ್ಣು ತಗೊಂಡು ಹೋಗ್ತೀವಿ, ಇಲ್ಲ, ಈ ಪ್ರಶ್ನೆಗೆ ಬರುವಾಗ ಹಣ್ಣುಗಳು ಕೂಡ ನಿಮ್ಮ ಕರ್ಮಕ್ಕೆ ಸಂಬಂಧಪಟ್ಟಂತೆ ಇರ್ತದೆ. ನಿಮ್ಮ ಕರ್ಮಕ್ಕೆ ಸಂಬಂಧಪಟ್ಟಂತೆ ತಟ್ಟೆನಲ್ಲಿ ಇಟ್ಟು ಕೊಡ್ತಾರೆ ಕೆಲವರು, ಅಲ್ವಾ? ತಟ್ಟೆನಲ್ಲಿ ಆ ತಟ್ಟೆ ಕೂಡ ನಿಮ್ಮ ಕರ್ಮಕ್ಕೆ ಸಂಬಂಧಪಟ್ಟಂತೆ ಇರ್ತದೆ. ಕೆಲವರು ಕೊಡಲ್ಲ, ತಗೊಂಬಂದು ಇಟ್ಬಿಡ್ತಾರೆ. ಪ್ರಶ್ನೆ ಸ್ಟಾರ್ಟ್, ಓಕೆನಾ? ಸೊ ಆ ರೀತಿ ಇಟ್ಟಾಗ ನಾವು ಪ್ರಶ್ನೆಗೆ ಉತ್ತರವನ್ನ ಯಾವ ರೀತಿ ಹೇಳಬೇಕು, ಈ ರೀತಿ ಬಹಳಷ್ಟಿದೆ. ಅವರು ಹಾಕಿರುವಂತ, ಉಟ್ಟುಕೊಂಡು ಬಂದಿರುವಂತ, ಧರಿಸಿರುವಂತ ಬಟ್ಟೆ, ಈ ಬಟ್ಟೆನ ನೋಡಿದಾಗ ಪ್ರಶ್ನೆ ಅವ್ರು ಕೇಳ್ತಾ ಇದಾರೆ ಅಂದ್ರೆ ಈ ಬಟ್ಟೆನ ನೋಡಿದಾಗ ನಾವು ಏನಂತ ಉತ್ತರವನ್ನ ಕೊಡಬೇಕು, ಇತ್ಯಾದಿ 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 ಬಹಳಷ್ಟು ವಿಷಯಗಳನ್ನ ನೋಡಿ. ಇದರಲ್ಲಿ ತಿಳ್ಕೊಳಕ್ ಆಗದಿರುವಂತ ಪ್ರಶ್ನೆ ಯಾವ್ದಾದ್ರು, ಉತ್ತರವನ್ನ ಕಂಡುಕೊಳ್ಳಲು ಆಗದಿರುವಂತ ಯಾವ್ದಾದ್ರು ಪ್ರಶ್ನೆಗಳಿದೆಯಾ ಅಂದ್ರೆ ಇಲ್ಲ. ಆದ್ರೆ ಅನುಭವದ ಅವಶ್ಯಕತೆ ಇರ್ತದೆ. ನೆನ್ಪಿಟ್ಕೊಳ್ಳಿ, ಯಾವ್ದೋ ಒಂದು ಕ್ಲಾಸಿಗೆ ಬಂದ್ಬಿಟ್ಟೆ, ನೋಡ್ಬಿಟ್ಟೆ, ಮಾಡ್ಬಿಟ್ಟೆ ಆ ತರ ಬರಲ್ಲ.
ಇದರಲ್ಲಿ ಅನುಭವದ ಅವಶ್ಯಕತೆ ಇರ್ತದೆ. ಸೊ ಅನುಭವ ನಿಮ್ಗೆ ಎಷ್ಟು ಜಾಸ್ತಿ ಆಗ್ತಾ ಇರ್ತದೋ ಅಷ್ಟು ರೀತಿಯಾದಂಥ ಪ್ರಶ್ನೆಗಳಿಗೆ ನಿಖರವಾಗಿ ಉತ್ತರವನ್ನ ನೀವು ನೋಡ್ಬೋದು, ನಿಖರವಾಗಿ ವಿಷಯವನ್ನ ನೀವು ತಿಳ್ಕೊಬಹುದು, ನಿಖರವಾಗಿ ನೀವು ವಿಚಾರಗಳನ್ನ ತಿಳಿಸ್ಬೋದು. ಅರ್ಥ ಆಯ್ತಲ್ವಾ? ಸೊ ಒಂದು ಲಗ್ನವನ್ನ ತಯಾರು ಮಾಡುವಂಥದ್ದು, ಒಂದು ತಂದಿರುವಂಥ ತಾಂಬೂಲ, ತಂದಿರುವಂಥ ವ್ಯಕ್ತಿ ಇತ್ಯಾದಿಗಳನ್ನ ಗಮನಿಸಿ, ತತ್ಕಾಲ ಪರಿಸ್ಥಿತಿ ಇತ್ಯಾದಿಗಳನ್ನ ಗಮನಿಸಿ, ತತ್ಕಾಲ ಶಕುನ ಇತ್ಯಾದಿಗಳನ್ನ ಗಮನಿಸಿ ಒಂದು ಪ್ರಶ್ನೆಗೆ ಉತ್ತರವನ್ನ ಹೇಳುವಂಥದ್ದು. ಅಥವಾ ಉತ್ತರ ಹೇಳಬಾರ್ದಾ, ವಾಪಸ್ ಕಳಿಸ್ಬೇಕಾ, ಬಂದಿರುವಂತ ವ್ಯಕ್ತಿಯ ಮನೆಯಲ್ಲಿ ಏನಾದ್ರೂ ಮೈಲಿಗೆ ಇತ್ಯಾದಿ ಸೂತಕ ಇತ್ಯಾದಿಗಳು ಇದೆಯಾ, ಇದ್ದು ಕೂಡ ವ್ಯಕ್ತಿ ಬಂದಿದ್ದಾನ ಅನ್ನೋದು ಪ್ರಶ್ನಾಶಾಸ್ತ್ರದಲ್ಲಿ ತಿಳಿತದೆ. ಅದನ್ನ ಕೂಡ ನೀವು ತಿಳ್ಕೋಬಹುದು. ಅರ್ಥ ಆಯ್ತಲ್ವಾ? ಮಾಂತ್ರಿಕ ಬಾಧೆಗಳಿರ್ಬೋದು, ಬೇರೆ ಯಾವುದೇ ಚೇಷ್ಟೆಗಳಿರ್ಬೋದು, ಸಾಲ ನಿವೃತ್ತಿ ಆಗುತ್ತಾ, ಮದುವೆ ಆಗುತ್ತಾ, ಮಕ್ಕಳಾಗುತ್ತಾ, ಪ್ರಶ್ನೆ ಏನೇ ಇರಬಹುದು, ಪ್ರಶ್ನೆ ಏನೇ ಇರಲಿ ಉತ್ತರ ನಿಮ್ಗೆ ಸಿಗುತ್ತೆ, ಉತ್ತರವನ್ನ ನೀವು ಕಂಡ್ಕೋಬಹುದು. ಅರ್ಥ ಆಯ್ತಲ್ವಾ? ಸೊ ಈ ತರ ಒಂದು ದೈವಾಂಶ ರೀತಿಯಲ್ಲಿರುವಂತ ಒಂದು ವೀಳ್ಯದೆಲೆ, ನಾವು ನಾಗವಲ್ಲಿ ಶಾಸ್ತ್ರ ಅಂತ ಕರಿತೀವಿ. ನಾಗವಲ್ಲಿ ಅಂದಾಗ ಜನರ ಒಂದು ಯೋಚನಾ ಲಹರಿ ಬೇರೆ ಕಡೆಗೆ ತಿರುಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಆಕ್ಚುಲಿ ನಾವು ಬ್ಯಾನರ್ ಅಲ್ಲೆಲ್ಲ ಬಂದ್ಬಿಟ್ಟು ತಾಂಬೂಲ ಶಾಸ್ತ್ರ ಹಾಕೋದ್ಕಿಂತ ನಾಗವಲ್ಲಿ ರಹಸ್ಯ ಅಥವಾ ನಾಗವಲ್ಲಿ ಅಂತ ಹೇಳ್ಬಿಟ್ಟು ಆ ಹೆಸರನ್ನ ಮೆನ್ಷನ್ ಮಾಡೋಣ ಅನ್ನುವಂಥ ಯೋಚನೆ ಇತ್ತು. ಎಲ್ಲೋ ಒಂದ್ ಕಡೆ ನಾಗವಲ್ಲಿ ಅಂತ ಹಾಕಿದಾಗ ನಮ್ಮ ಯೋಚನಾ ಲಹರಿಗಳು ಬೇರೆ ಕಡೆ ಎಲ್ಲಾದ್ರೂ ಹೋಗ್ಬಿಡ್ತವೆ ಅನ್ನೋ ಕಾರಣಕ್ಕಾಗಿ ನಾಗವಲ್ಲಿ ಅಂತ ಹೇಳಿದ್ರೆ ವೀಳ್ಯದೆಲೆ. ಅರ್ಥ ಆಯ್ತಲ್ವಾ? ಸೊ ವೀಳ್ಯದೆಲೆಯಿಂದ ನಿಖರವಾದಂತ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವಂಥದ್ದು, ಸಾಧ್ಯವಾದರೆ ಪರಿಹಾರವನ್ನ ಕೂಡ ಕಂಡುಕೊಳ್ಳುವಂಥದ್ದು. ಓಕೆನಾ? ಮಾಡಿದ್ರೆ ಆಗತ್ತಾ, ಪರಿಹಾರ ಮಾಡಿದ್ರೆ ಆಗತ್ತಾ ಅನ್ನೋದು ಬಹಳ ಮುಖ್ಯ. ತುಂಬಾ ಜನ ಬರ್ತಾರೆ, ನಾನು ಇವಾಗ ನಾರ್ಮಲ್ ಆಗಿ ಒಂದು ಯೂಟ್ಯೂಬ್ ಅಲ್ಲಿ ನಾರ್ಮಲ್ ಆಗಿ ಚಿಕ್ಕದಾಗ ಒಂದು ವಿಡಿಯೋ ಬಿಟ್ಟೆ ಅಂತ ತಿಳ್ಕೊಳ್ಳಿ, ಕೆಳಗಡೆ ಇದು ಕಮೆಂಟ್ ಬರುತ್ತೆ, ಇದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು. ಜನ ಬರೀ ಪರಿಹಾರ ಕೇಳೋದ್ರಲ್ಲಿ ಇರ್ತಾರೆ ಹೊರತು ಆ ಪರಿಹಾರ ತಾವು ಏನ್ ಕೊಡ್ತಿರೋ ಅದನ್ನ ನಾನು ಮಾಡಿದ್ರೆ ಫಲಕಾರಿ ಆಗತ್ತಾ, ಕೇಳಲ್ಲ. ಇದನ್ನ ಯಾರು ಕೇಳಲ್ಲ, ನೀವು ನೋಡಿ ಬೇಕಾದ್ರೆ ಯಾರು ಕೇಳಲ್ಲ. ಯಾರೋ ಒಬ್ರು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದ್ರು ಅಂತ ತಿಳ್ಕೊಳ್ಳಿ, ಯಾರೋ ಒಬ್ರು ಯಾವುದೋ ದೇವಸ್ಥಾನಕ್ಕೆ ಹೋದ್ರು, ಅವ್ರಿಗೆ ಅಲ್ಲಿಗೆ ಹೋದ್ರ ಮೇಲೆ ಅಭಿವೃದ್ಧಿ ಸ್ಟಾರ್ಟ್ ಆಯ್ತು, ತುಂಬಾ ಕಷ್ಟದಲ್ಲಿದ್ರು ಅಂತ ತಿಳ್ಕೊಳ್ಳಿ. ನಾವು ಅಲ್ಲಿಗೆ ಹೋಗೋದು ಯಾಕೆ ಹೇಳಿ? ಅವ್ರಿಗಾಯ್ತಲ್ಲ, ನಮಗೂ ಆಗುತ್ತೆ. ನಿಮಗೆ ಗೊತ್ತಾ ಆ ದೈವ ನಿಮಗೆ ಸೆಟ್ ಆಗುತ್ತಾ? ಆ ದೈವ ಹತ್ರ ಹೋದಾಗ ಅವ್ರಿಗೆ ಸಿಕ್ಕಂತ ಅದೇ ಕೃಪಾಶೀರ್ವಾದ ನಿಮಗೂ ಸಿಗುತ್ತಾ? ಯಾರು ಹೇಳಿದ್ರು ಅಲ್ವಾ? ಯಾರೋ ಒಬ್ರಿಗೆ ಏನೋ ಒಂದು ಸೆಟ್ ಆಯ್ತು ಅಂದ್ರೂ ಕೂಡ ನಮಗೂ ಅದು ಸೆಟ್ ಆಗುತ್ತೆ. ಯಾರೋ ಒಬ್ರು ಏನೋ ಒಂದು ಹರಳಿನ ಉಂಗ್ರ ಧರಿಸ್ಬಿಟ್ರು, ಅವ್ರ ಹತ್ರ ಹೋಗ್ಬಿಟ್ಟು ಅವ್ರೊಂದು ಕಲ್ಲು ಕೊಟ್ಬಿಟ್ರು, ನಾವು ಹಾಕೊಂಡ್ಬಿಟ್ವಿ, ನಾವು ಉದ್ಧಾರ ಆಗ್ಬಿಟ್ವಿ, ಇವ್ರನ್ನ ಕರ್ಕೊಂಡು ಹೋದ್ವಿ, ಅವ್ರಿಗೊಂದು ಕಲ್ಲು ಹಾಕ್ಸ್ಬಿಟ್ವಿ. ನೋಡಿ, ಆ ರೀತಿ ಇರಲ್ಲ. ಹಾಗಂತ ಈ ಶಾಸ್ತ್ರಗಳು ಸುಳ್ಳ ಅಂದ್ರೆ ಖಂಡಿತ ಅಲ್ಲ. ದಯವಿಟ್ಟು ಯಾರ ಹತ್ರನೇ ಆಗಿರ್ಲಿ, ವಿದ್ಯಾವಂತರು ಬಹಳಷ್ಟು ಜನ ಇರ್ತಾರೆ. ನಾನು ತುಂಬಾ ಸಲ ನನ್ನ ಎಲ್ಲಾ ವಿಡಿಯೋಗಳಲ್ಲಿ ಇದು ರಿಪೀಟ್ ಆಗ್ತಾ ಇರ್ತದೆ. ಯಾರ್ಯಾರು ಹೇಗೆ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಹೇಳ್ತೀನಿ, ಎಲ್ಲಾ ಗುರುಗಳಲ್ಲಿ ಒಂದು ವಿದ್ಯೆ ಇದೆ. ದಯವಿಟ್ಟು ಯಾವುದೇ ಗುರುಗಳನ್ನ ಯಾವುದೇ ಮಟ್ಟದಲ್ಲೂ ಕೆಳಗಡೆ ಇಳಿಸ್ಬೇಡಿ, ಯಾವ ಗುರುಗಳನ್ನೂ ಇಳಿಸ್ಬೇಡಿ, ಅದು ಯಾರೇ ಇರಲಿ. ಓಕೆನಾ? ಎಲ್ಲಾ ಗುರುಗಳ ಹತ್ರ ಒಂದು ವಿದ್ಯೆ ಇರುತ್ತೆ. ಹೋಗಿ ನಿಮ್ಮ ಕಷ್ಟಕ್ಕೆ, ನಿಮ್ಮ ಕರ್ಮಕ್ಕೆ ಹೋಗಿ ಕೂತ್ಕೊಳ್ಳಿ. ಅಲ್ಲಿ ನೀವು ಪರಿಹಾರವನ್ನ ಅಥವಾ ನಿಮ್ಮ ಜಾತಕವನ್ನ ತೋರಿಸಿ ಪರಿಹಾರವನ್ನ ಸ್ವತಃ ಪಡೆಯಿರಿ. ಜಾತಕ ತೋರಿಸಿ, ನಾನು ಇದು ಜಾತಕ, ಇದರಲ್ಲಿ ಏನಿದೆ, ಈ ಜಾತಕವನ್ನ ನೀವು ಕೊಟ್ಟಾಗ ತತ್ಕಾಲ ಅದೇ ಸಮಯಕ್ಕೆ ಸರಿಯಾಗಿ ಒಂದು ಪ್ರಶ್ನಾ ಲಗ್ನವನ್ನ ಹಾಕೊಂಡು ಎರಡನ್ನೂ ತಾಳೆ ಮಾಡಿ ಒಂದು ಉತ್ತರವನ್ನ ಕೊಡ್ತಾರೆ. ಇದ್ದಾರೆ, ನನಗೆ ಗೊತ್ತಿರೋರು ಬಹಳಷ್ಟು ಗುರುಗಳಿದ್ದಾರೆ. ಅವರು ಕೆಲವೊಂದು ಇದರಲ್ಲಿ ಬಂದು ಅವ್ರ ವಿಚಾರವನ್ನ ಹೇಳುವಾಗ ನನಗೂ ಖುಷಿ ಆಗುತ್ತೆ, ಹೌದು ಇದು ತುಂಬಾ ಚೆನ್ನಾಗಿದೆ ಅಂತ ಇರ್ತಾರೆ ಅಲ್ವಾ? ಸೊ ಅಂಥವ್ರ ಹತ್ರ ಹೋಗಿ ದಯವಿಟ್ಟು ತಿಳ್ಕೊಳ್ಳಿ. ಇದೇನ್ ಮಾಡ್ತೀವಿ ಅಂದ್ರೆ, ನಾವು ಯಾರೋ ಒಬ್ರಿಗಾಯ್ತು ನನಗೂ ಆಗ್ಬೇಕು, ಯಾರೋ ಒಬ್ರಿಗೇನೋ ಆಯ್ತು ನನಗೂ ಆಯ್ತು. ಅರ್ಥ ಆಯ್ತಲ್ವಾ? ಆ ರೀತಿ ಇರಲ್ಲ. ದಯವಿಟ್ಟು ಪ್ರಶ್ನೆಯನ್ನ ನೋಡುವಂತ ಬಹಳಷ್ಟು ಮಹನೀಯರು ಇರ್ತಾರೆ, ಅವ್ರ ಹತ್ರ ಪ್ರಶ್ನಾಶಾಸ್ತ್ರವನ್ನ ನೋಡಿ ಪ್ರಶ್ನೆಗೆ ಉತ್ತರ ನಿಖರವಾಗಿ ಸಿಗುತ್ತಾ ಅಂದ್ರೆ ಖಂಡಿತ ಸಿಗುತ್ತೆ. ಕರ್ಮ ಕಳಿಯೋದಕ್ಕೆ ದಾರಿ ಸಿಗುತ್ತೆ. ಅರ್ಥ ಆಯ್ತಾ? ಕರ್ಮ ಕಳೀತದ, ಕರ್ಮ ಕಳಿಯೋದಕ್ಕೆ ದಾರಿ ಸಿಗುತ್ತೆ. ನೀವು ಹೋಗ್ಬೇಕಾಗಿರೋದು ನಿಮ್ಮ ಧರ್ಮ. ಮದುವೆ ಆಗುತ್ತೆ ಅಂತ ಹೇಳಿದ್ವಿ ಅಂತ ತಿಳ್ಕೊಳ್ಳಿ, ಯಾರ ಗುರುಗಳು ಚಾನೆಲ್ ಅಲ್ಲಿ ಬಂದ್ಬಿಡ್ತಾರೆ, ಗುರುಬಲ ಬಂದಿದೆ ಮದುವೆ ಆಗುತ್ತೆ ಅಂತ. ತುಂಬಾ ಜನ ಅದನ್ನ ಲೇವಡಿ ಮಾಡ್ತಾರೆ, ಗುರುಬಲ ಬಂತು ಮದುವೆ ಆಗಿಲ್ಲ, ನಮ್ಗೆ ಏನಾಗಿಲ್ಲ ಅಲ್ವಾ? ಸೊ ಅದರ ಕಡೆಗೆ ಪ್ರಯತ್ನವನ್ನ ನೀವು ಪಟ್ಟಾಗ ಎಷ್ಟು ಮಟ್ಟಿಗೆ ನಿಮ್ಗೆ ಅದು ಫಲಕಾರಿಯಾಗಿದೆ, ಎಷ್ಟು ಈಸಿಯಾಗಿ ಕೆಲಸ ಆಗ್ತಾ ಇದೆ ಅನ್ನೋದನ್ನ ನೀವು ನೋಡಿ. ಮೊದಲು ಆಗ್ತಾ ಇತ್ತು, ಸ್ವಲ್ಪ ಕಷ್ಟವಾಗಿ ಕೆಲಸ ಆಗ್ತಾ ಇತ್ತು. ಗುರುಬಲ ಬಂದ ನಂತರ ನಾನು ಮಾಡ್ತಾ ಇದ್ದೀನಿ, ಸ್ವಲ್ಪ ಹೂ ಎತ್ತದಂಗೆ ಕೆಲಸ ಆಗ್ತಾ ಇದೆ, ಪಟ್ ಪಟ್ ಅಂತ ಕೆಲಸ ಆಗ್ತಾ ಇದೆ. ಒಂದು ಆಗುತ್ತೆ ಅಥವಾ ಆಗಲ್ಲ, ಎರಡರಲ್ಲಿ ಒಂದು ಕನ್ಫರ್ಮ್ ಆಗ್ತಾ ಇದೆ ಅಲ್ವಾ? ಮೊದ್ಲು ಹಂಗಲ್ಲ, ಎಳಿಯೋದು ರಬ್ಬರ್ ಎಳ್ದಂಗೆ ಎಳಿಯೋದು, ಇದು ಆಗುತ್ತೋ ಆಗಲ್ವೋ ಏನೂ ಗೊತ್ತಾಗ್ತಾ ಇಲ್ಲ. ನೋಡಿ, ಸ್ವಲ್ಪ ಯೋಚನೆ ಮಾಡಿ ನೋಡಿ, ಹೌದೌದು ಇದೆಲ್ಲ ನಡೀತಾ ಇದೆ, ಕೆಲಸ ಆಯ್ತಾ? ಹಾಗಲ್ಲ, ಬಟ್ ಮೊದ್ಲಿನ ತರ ಎಲ್ಲ ಎಳಿತಾ ಇಲ್ಲ. ಒಂದು ಆಗತ್ತೆ, ಇಲ್ಲ ಪಟ್ ಅಂತ ಒಂದು ಮಾತು ಬಂದ್ಬಿಡುತ್ತೆ ಅಲ್ವಾ? ಸೊ ಎಲ್ಲಾ ವ್ಯಕ್ತಿಗಳು, ಯಾವುದೇ ಗುರುಗಳಿರ್ಲಿ, ಯಾವುದೇ ಮಾನ್ಯರಿರ್ಲಿ, ಅವರು ಯಾವುದೇ ಭವಿಷ್ಯವನ್ನ ರಾಶಿ ಭವಿಷ್ಯದಿಂದ ಹಿಡ್ಕೊಂಡು ಯಾವುದೇ ಹೇಳಿ, ಎಲ್ಲವೂ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತದೆ. ಒಂದು. ಎರಡನೇದು, ಯಾರೇ ತರಗತಿಗಳನ್ನ ಮಾಡಿ, ಇವಾಗ ನಾನು ತರಗತಿ ಮಾಡ್ತಾ ಇದ್ದೀನಿ ಅಲ್ವಾ? ಸೊ ಯಾರೇ ತರಗತಿಗಳನ್ನ ಮಾಡಿ ನೋಡಿ, ಅವ್ರ ತರಗತಿಗಳನ್ನ ಮಾಡುವಾಗ ಆ ವಿಷಯದ ಜೊತೆಗೆ ಕೆಲವೊಂದು ಸಲ ಬಂದ್ಬಿಟ್ಟು ಅವರು ತಮ್ಮ ಅನುಭವಗಳನ್ನ ಹಂಚ್ಕೋತಾರೆ. ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ಯಾವತ್ತೂ ನೆನ್ಪಿಟ್ಕೊಳ್ಳಿ ಆಯ್ತಾ?
ಇದೇ ವಿಷಯ ಇನ್ನೊಬ್ರು ಕಲಿಸ್ತಾ ಇರ್ಬೋದು, ಅಥವಾ ಅವ್ರು ಕಲಿಸ್ತಾ ಇರುವಂತ ವಿಷಯ ನಾನು ಕಲಿಸ್ತಾ ಇರ್ಬೋದು. ಅಲ್ಲ, ನಾನು ಯಾರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನೇನಂತೀನಿ, ಯಾರೇ ಮಾಡ್ಲಿ ಅವರಲ್ಲಿ ಒಂದು ಎಕ್ಸ್ಟ್ರಾ ಅನುಭವವನ್ನ ಅದ್ರಲ್ಲಿ ಕೊಡ್ತಾರೆ. ಆ ಅನುಭವ ಬಂದು ನಿಮ್ಗೆ ಯಾವುದೇ ರೀತಿಯ ಒಂದು ಪುಸ್ತಕದಲ್ಲಿ ಇತ್ಯಾದಿಗಳು ಸಿಗುತ್ತಾ ಅಂದ್ರೆ ಖಂಡಿತ ಸಿಗಲ್ಲ. ಪ್ರತಿಯೊಬ್ಬ ಗುರುಗಳದು ಒಂದೊಂದು ಅನುಭವ ಇರುತ್ತೆ, ಒಂದೊಂದು ಅನುಭವ. ಈ ತಾಂಬೂಲ ಶಾಸ್ತ್ರದ ವಿಚಾರಕ್ಕೆ ಬಂದಾಗ ಒಬ್ಬೊಬ್ಬ ಗುರುಗಳದು ಒಂದೊಂದು ಅನುಭವ ಅದ್ರಲ್ಲಿ ಸೇರಿಸಿರ್ತಾರೆ ನೋಡಿ. ಆ ಅನುಭವಕ್ಕೆ ಸಾಟಿ ಇಲ್ಲ, ಅದು ಮಾತೇ ಇಲ್ಲ. ಆ ಸೂತ್ರ ಪಕ್ಕ, ಯಾವ ಸೂತ್ರ ಇದ್ರೂ ಅಷ್ಟೇ, ಆ ಸೂತ್ರ ಪಕ್ಕ. ಗೊತ್ತಾಯ್ತಾ ನಿಮಗೆ? ಸೊ ಈ ರೀತಿ ಪ್ರತಿಯೊಬ್ಬ ಗುರುಗಳ ಹತ್ರ ಏನಾದ್ರೂ ಒಂದು ವಿಶೇಷತೆ ಇದ್ದೇ ಇರ್ತದೆ. ದಯವಿಟ್ಟು ಜ್ಯೋತಿಷವನ್ನ ಕಲಿಯಕ್ಕೆ ಆಸೆ ಇದ್ದವರು, ನಾನು ಕಲಿಬೇಕು ಅನ್ನುವಂಥ ಆಸೆ ಇದ್ದವರು ತರಗತಿಗೆ ತಾವುಗಳು ಸೇರ್ಕೋಬಹುದು, ಕಲಿಬಹುದು. ಓಕೆನಾ? ಸೊ ಇದಾದ ನಂತರ ಒಂದು 2 ದಿನಗಳ ಕಾಲ ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಇರ್ತದೆ ಇದಕ್ಕೆ ಸಂಬಂಧಪಟ್ಟಂತೆ. ಸೊ ಸಂಬಂಧಪಟ್ಟ ಪ್ರಶ್ನೆಗಳನ್ನ ನೀವು ವಾಟ್ಸಪ್ ಅಲ್ಲೂ ಕೇಳ್ಬೋದು. ಇವಾಗ ಕ್ಲಾಸ್ ಮುಗೀತು 3 ದಿನ, ಆಮೇಲೆ ಏನ್ ಮಾಡ್ಲಿ? ನಂಗೆ ಏನೋ ಡೌಟ್ ಬಂತಂದ್ರೆ ಅಲ್ವಾ? ಸೊ ಒಂದು 2 ದಿನ ನಾನು ಗ್ರೂಪ್ ಅನ್ನ ಇಟ್ಟಿರ್ತೀನಿ. ಈ 3 ದಿನ ಪ್ಲಸ್ 2 ದಿನ 5 ದಿನ ಗ್ರೂಪ್ ಅನ್ನ ಇಟ್ಟಿರ್ತೀನಿ. ಸೊ ಗ್ರೂಪ್ ಅಲ್ಲಿ ತಮಗೆ ಸಂಬಂಧಪಟ್ಟಂತ, ತಮಗೆ ಏನಾದ್ರೂ ಈ ಒಂದು ತರಗತಿಗೆ ಸಂಬಂಧಪಟ್ಟಂತೆ ಡೌಟ್ಸ್ಗಳು ಬರೋದು ಸಹಜವಾಗಿರುವಂತಹ ಡೌಟ್ಸ್ಗಳು ಏನಾದ್ರೂ ಇದ್ದರೆ ಪರ್ಸನಲ್ ಬಿಟ್ಟು, ಸೊ ಆ ಪ್ರಶ್ನೆಗಳನ್ನ ತಾವುಗಳು ಕೇಳಬಹುದು. ಅದಕ್ಕೆ ಸಂಬಂಧಪಟ್ಟಂತ ಉತ್ತರವನ್ನ ಕೂಡ ನಾವು ಹೇಳ್ತೀವಿ. ಪರಿಪೂರ್ಣವಾಗಿ ತಾಂಬೂಲ ಪ್ರಶ್ನಾಶಾಸ್ತ್ರವನ್ನ ಕಲಿಯುವಂತ ಉದ್ದೇಶ ಇದ್ದವರು ಖಂಡಿತವಾಗ್ಲೂ ನಮ್ಮ ಒಂದು ಕಚೇರಿಯ ಸಂಖ್ಯೆಗೆ ಕರೆ ಮಾಡಿ ನೋಂದಾಯಿಸ್ಕೊಳ್ಳಿ. ಇದೇ ವಾರ ಅಂದ್ರೆ ಇದೇ ಆಗಸ್ಟ್ ಅಲ್ಲಿ 17, 18, 19 ಶನಿವಾರ, ಭಾನುವಾರ, ಸೋಮವಾರ ರಾತ್ರಿ 8 ಗಂಟೆಗೆ ಇರುತ್ತೆ. ತರಗತಿಯ ಒಂದು ಶುಲ್ಕವನ್ನ 3,000 ರೂಪಾಯಿ ಅಂತ ನಾನು ಹೇಳಿದ್ದೀನಿ. ಅದು ಅಷ್ಟೇ ಇರುತ್ತೆ. ತುಂಬಾ ಜನ ಕೇಳ್ತಾರೆ ಕಮ್ಮಿ ಆಗಲ್ವಾ ಅಂತ. ಇಲ್ಲ, ನಮ್ದು ಅಷ್ಟೇ ಇರುತ್ತೆ. ಸೊ ಇದುವರೆಗೂ ನನ್ನ ವಿಡಿಯೋವನ್ನ ಬಹಳಷ್ಟು ನೀವು ನೋಡಿದೀರಾ. ತರಗತಿ ವಿಚಾರ ಅಂತಲ್ಲ, ಬಹಳಷ್ಟು ವಿಷಯಗಳಲ್ಲಿ ನಾನು ಅವಾಗ ಬರ್ತಾ ಇರ್ತೀನಿ, ಮಾತಾಡ್ತಾ ಇರ್ತೀನಿ. ನನ್ನನ್ನು ಸಲಹುತ್ತಾ ಇದ್ದೀರಾ, ಪ್ರೋತ್ಸಾಹಿಸ್ತಾ ಇದ್ದೀರಾ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ, ಇದೇ ರೀತಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ನಾನು ಬೇಡ್ಕೊಳ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ.